ಫೆಬ್ರವರಿ 20ರಿಂದ ಮಂಡ್ಯ ತಾಲೂಕಿನ ಬೂದನೂರಿನಲ್ಲಿ ಉತ್ಸವ ನಡೆಯಲಿರುವ ಹಿನ್ನೆಲೆಯಲ್ಲಿ ಶಾಸಕ ರವಿಕುಮಾರ್ ಅವರು ಹೆಲಿ ಟೂರಿಸಂ ಅನ್ನು ಆಯೋಜಿಸಿದ್ದು, ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಕಾಲೇಜಿನ ಆಯ್ದ 10 ಜನ ವಿದ್ಯಾರ್ಥಿಗಳಿಗೆ ಮತ್ತು 5 ಪ್ರಗತಿಪರ ರೈತರಿಗೆ ಹೆಲಿಕಾಪ್ಟರ್ನಲ್ಲಿ ಹಾರಾಡುವ ಭಾಗ್ಯ ದೊರೆತಿದೆ. ವಿದ್ಯಾರ್ಥಿಗಳು ಹಾಗೂ ರೈತರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ಸಂಭ್ರಮಿಸಲಿ ಎಂಬ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೂದನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೂದನೂರು ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು, 15ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಹಳೆಯ ಬೂದನೂರಿನಲ್ಲಿ ವಾಸ್ತುಶಿಲ್ಪಗಳು, ಕುರುಹುಗಳು ಮತ್ತು ಹಲವು ಶಾಸನಗಳು ದೊರಕಿವೆ ಎಂದು ತಿಳಿಸಿದರು. ಬೂದನೂರಿನಲ್ಲಿ ದಕ್ಷಿಣ ಭಾರತದ 2ನೇ ದೇವಸ್ಥಾನವಾಗಿ ಅನಂತ ಪದ್ಮನಾಭ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದ್ದು, ಕಾಶಿ ವಿಶ್ವನಾಥ ದೇವಸ್ಥಾನವು ಪ್ರಸಿದ್ಧಿಯನ್ನು ಪಡೆದಿದೆ. ಫೆಬ್ 21ರಂದು ಬೂದನೂರಿನ ಉತ್ಸವವನ್ನು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಬೂದನೂರು ಉತ್ಸವವನ್ನು 2ನೇ ಬಾರಿ ಮಾಡುತ್ತಿದ್ದು, 21 ಮತ್ತು 22ರಂದು ಉತ್ಸವ ಮಾಡಿದ್ದು ಕಾರ್ಯಕ್ರಮವನ್ನು ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 17ರಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಿದ್ದು, ಆಕಾಂಕ್ಷಿಗಳು ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದವರಿಗೆ ವಿಶೇಷ ಬಹುಮಾನಗಳನ್ನು ವಿತರಿಸಬೇಕು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಅಭ್ಯರ್ಥಿಗಳಿಗೂ ಸಮಾಧಾನಕರ ಬಹುಮಾನವನ್ನು ವಿತರಿಸುವಂತೆ ಸೂಚಿಸಿದರು. ಫೆಬ್ರವರಿ 18 ಮತ್ತು 19ರಂದು ಕಸಬಾ ಹೋಬಳಿಯ 30 ಗ್ರಾಮಗಳಿಗೆ ಎಲ್ಲಾ ಮಹಿಳೆಯರಿಗೂ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮನೆಗೊಂದು ರಂಗೋಲಿ, ಮನೆಗೊಂದು ಗ್ಯಾರಂಟಿ ಎನ್ನುವ ನಿಟ್ಟಿನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬಹುಮಾನ ವಿತರಿಸಬೇಕು ಎಂದು ತಿಳಿಸಿದರು. ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಶಾಸನಗಳು ಸಿಕ್ಕಿವೆ. ಈ ಹೊಸ ಬೂದನೂರಿನಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ, ಇದು ದಕ್ಷಿಣ ಭಾರತದಲ್ಲಿ 2ನೇ ದೇವಸ್ಥಾನ. ಒಂದು ನಿಮ್ಮ ಕೇರಳದ ತಿರುವನಂತಪುರಂ ಬಿಟ್ಟರೆ ನಮ್ಮ ಮಂಡ್ಯದಲ್ಲಿ, ಅದರಲ್ಲೂ ಬೂದನೂರಲ್ಲೇ ಇದೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಕಳೆದ 2 ವರ್ಷಗಳ ಹಿಂದೆ ಬೂದನೂರು ಉತ್ಸವವನ್ನು ಆರಂಭ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ನಂತರ. ಮೊದಲನೇ ವರ್ಷದಲ್ಲಿ ಸಕ್ಸಸ್ಸನ್ನು ಆಯಿತು. ಕಳೆದ ವರ್ಷ ಮಾಡೋಣ ಅಂದ್ಕೊಂಡು ನಮ್ಮಲ್ಲೇ ಸಾಹಿತ್ಯ ಸಮ್ಮೇಳನ ಪಕ್ಕದೂರಲ್ಲಿ ಮಾಡಿದ್ರಿಂದ ಆ ದೊಡ್ಡ ಕಾರ್ಯಕ್ರಮದ ಮುಂದೆ ಇದು ಚಿಕ್ಕದಾಗಿ ಕಾಣಬಾರ್ದು ಅಂತೇಳಿ ಕಳೆದ ವರ್ಷ ಮಾಡಲಿಲ್ಲ. ಈ ವರ್ಷ 2ನೇ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಇದೇ 21, 22ನೇ ತಾರೀಕು, ಫೆಬ್ರವರಿ 21, 22ನೇ ತಾರೀಕು ಮಾಡ್ತಾಯಿದ್ದೀವಿ. ಅದರ ಪೂರಕವಾಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. 17ನೇ ತಾರೀಕು ಈ ದೇವಸ್ಥಾನದ ಆವರಣದಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು. ಭಾಗವಹಿಸಿ ಗೆದ್ದಂಥವ್ರಿಗೆ ಬಹುಮಾನ ಕೊಡ್ತೀವಿ ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಾದ ನಂತರ 18, 19 ಮಹಿಳೆಯರಿಗಾಗಿ ಕಸಬಾ ಹೋಬಳಿಯ 30 ಊರಲ್ಲೂ ಕೂಡ ರಂಗೋಲೆ ಬಿಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ರಂಗೋಲೆ ಬಿಡಿ, ಮನೆಗೊಂದು ರಂಗೋಲೆ, ಮನೆಗೊಂದು ಗ್ಯಾರಂಟಿ ಅಂತೇಳಿ ನಾವು ಸ್ಲೋಗನ್ ಇಟ್ಟು ರಂಗೋಲೆ ಬಿಟ್ಟ ಎಲ್ಲ ಮಹಿಳೆಯರಿಗೂ ಬಹುಮಾನವನ್ನು, ಉಡುಗೊರೆಯನ್ನು ನಾವು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿಯ ಗಿಫ್ಟ್ ಪ್ಯಾಕ್, ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿದು ಗಿಫ್ಟ್ ಪ್ಯಾಕ್, ತೃತೀಯ ಬಹುಮಾನವಾಗಿ 2,000ದ ಗಿಫ್ಟ್ ಪ್ಯಾಕನ್ನು ಕೊಡ್ತಾಯಿದ್ದೀವಿ. ಇದು 30 ಊರಲ್ಲೂ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ಇರುತ್ತೆ. ಪ್ರತಿ 30 ಊರಿಗೂ ಒಟ್ಟು 150 ಬಹುಮಾನವನ್ನು ಕೊಡ್ತೀವಿ. ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಬಹುಮಾನವನ್ನು ಕೊಡ್ತಾಯಿದ್ದೀವಿ. ಅದರ ಜೊತೆಗೆ 18ನೇ ತಾರೀಕು ನಮ್ಮ ಹಲವಾರು ಕ್ರೀಡಾ ಇಲಾಖೆಯಿಂದ ಹಲವಾರು ಕ್ರೀಡಾಕೂಟಗಳನ್ನು ಕೂಡ ಏರ್ಪಡಿಸಿದ್ವಿ. ಅದಕ್ಕೂ ಬಹುಮಾನವನ್ನು ಕೊಡ್ತೀವಿ. ಹಗ್ಗ ಜಗಾಟ, ಲೆಮನ್ನಿಂದ ಸ್ಪೂನು, ಆಮೇಲೆ ಕಬಡ್ಡಿ, ಖೋಖೋ, ಈ ರೀತಿಯ 10 ಕ್ರೀಡೆಗಳನ್ನು ಏರ್ಪಡಿಸಿದ್ದೇವೆ. ವಿಶ್ವಮಾನವ ಶಾಲಾ ಆವರಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ. ಇದಾದ ನಂತರ 20ನೇ ತಾರೀಕು ಹೆಲಿ ಟೂರಿಸಮನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ಹೆಲಿಕಾಪ್ಟ್ರಲ್ಲಿ ಎಲ್ಲ ಓಡಾಡ್ಬೋದು ಅಂತೇಳಿ ಆಯೋಜನೆ ಮಾಡಿದ್ದೀವಿ. ನನ್ನ ಕಡೆಯಿಂದ 10 ಜನ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಮತ್ತು 5 ಜನ ಪ್ರಗತಿಪರ ಹುಡುಕಿ ರೈತರಿಗೆ ಫ್ರೀಯಾಗಿ ಅವ್ರಿಗೆ ಹೆಲಿಕಾಪ್ಟ್ರು ರೈಡನ್ನು ಮಾಡಿಸ್ಕೊಡ್ತೀನಿ. ಆಸ್ ವೆಲ್ ಆಸ್ ನಿಮಗೂ ಇರುತ್ತೆ, ಮಾಡಿಸ್ಕೊಡ್ತೀನಿ. ಇದು ಶಾಲಾ ಮಕ್ಕಳು, ಗೌರ್ಮೆಂಟ್ ಶಾಲಾ ಮಕ್ಕಳು ಕೂಡ ಹೋಗಬೇಕು ಅನ್ನೋ ಬಯಕೆ ಇರೋದ್ರಿಂದ 10 ಮಕ್ಕಳನ್ನು ಬಿ ಒ ಅವ್ರಿಗೆ ಹೇಳ್ತೀನಿ, ಯಾರು ಕಳಿಸ್ತಾರೋ ಕಳಿಸ್ಲಿ, 10 ಮಕ್ಕಳಿಗೆ ಮತ್ತು 5 ಜನ ರೈತರಿಗೆ ನಾನು
ಕಳಿಸ್ಕೊಡ್ತೀನಿ. ಮಹಿಳಾ ರೈತರು ಆಗ್ಬೋದು, ಜೆಂಟ್ಸ್ ರೈತರು ಆಗ್ಬೋದು, 5 ಜನಕ್ಕೆ ರೈತರಿಗೂ ಕಳಿಸ್ಕೊಡ್ತೀವಿ. ಅದನ್ನು ಚಿಕ್ಕಮಂಡ್ಯ ಮತ್ತು ಗೋಪಾಲ್ಪುರ ಮಧ್ಯದಲ್ಲಿ ಈಗ ಆಲ್ರೆಡಿ ಹೆಲಿಪ್ಯಾಡನ್ನು ರೆಡಿ ಮಾಡ್ತಾಯಿದ್ವಿ. 3 ದಿನ ಇರುತ್ತೆ, ಅದು 2 ದಿನ ಸಾಕು ಅಂತಿದ್ವಿ, ಬೇಡ ಅಂತ 3 ದಿನ ಮಾಡ್ತಾಯಿದ್ದೀವಿ. ಅವತ್ತು ಸಂಜೆ ಹೊಸಬೂದಿನ ದೇವಸ್ಥಾನದ ಆವರಣದಲ್ಲಿ ಆಹಾರ ಮೇಳಕ್ಕೆ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಅವತ್ತು ರಾತ್ರಿ ಇಲ್ಲಿ ಫೈರ್ ಶೋ ಇರುತ್ತೆ, ವಿವಿಧ ಪಟಾಕಿಗಳ ಇದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. 20ನೇ ತಾರೀಕು. 21ನೇ ತಾರೀಕು ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಉದ್ಘಾಟನೆ ಇದೆ. ಈ ಬಾರಿ ಕಳೆದ ಬಾರಿ ಹೊಸ ಬೂದನ್ನು ಹೆಬ್ಬಾಗ್ಲಿಂದ ಮೆರವಣಿಗೆ ಇಟ್ಕೊಂಡಿದೆ. ಈ ಸರಿ ಸಾರ್ವಜನಿಕರು ಎಲ್ಲರೂ ಹಳೆ ಬೂದನೂರಿಂದ ಮೆರವಣಿಗೆ ಮಾಡಬೇಕು ಅಂತಿರೋದ್ರಿಂದ ರಾಜ್ಯ ಮತ್ತು ಹೊರ ರಾಜ್ಯದ ವಿವಿಧ ಕಲಾ ತಂಡಗಳ ನೇತೃತ್ವದಲ್ಲಿ ಹಳೆ ಬೂದನೂರಿಂದ ನಾವು ಮೆರವಣಿಗೆಯನ್ನು ಆರಂಭಿಸ್ತಾ ಇದ್ದೀವಿ. ಆ ಮೆರವಣಿಗೆಗೆ ಕಸಬಾ ಹೋಬಳಿಯ 30 ಊರಿನ ಯಜಮಾನರುಗಳಿಗೂ ಎಲ್ಲರನ್ನೂ ಕೇಳ್ಕೊಳ್ತೀವಿ, ಹೇಳ್ತೀವಿ, ಆ ಊರಲ್ಲಿರುವಂಥ ಪೂಜೆಯನ್ನು ತನ್ನಿ ಮೆರವಣಿಗೆಗೆ ರಂಗು ಕೊಡಿ ಅನ್ನೋದನ್ನು ನಾವು ಎಲ್ಲ ಊರಿನ ಮುಖ್ಯಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ. ನಾವು ಊರುಗಳಿಗೆ ಹೋಗಿ ಹೇಳ್ತೀವಿ, ಎಲ್ಲ ದೇವರುಗಳು ಮೆರವಣಿಗೆಗೆ ಬಂದರೆ ಅದಕ್ಕೊಂದು ಕಳೆ ಇರುತ್ತೆ. ಇದು ಫಸ್ಟ್ ಟೈಮ್ ಆಗ್ತದೆ. 21ನೇ ತಾರೀಕು 7 ಗಂಟೆಗೆ ಮಾನ್ಯ ಕೃಷಿ ಸಚಿವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗುರುಕಿರಣ್ ಅವರ ಸಂಗೀತ ಕಾರ್ಯಕ್ರಮ ಇದೆ. ಇನ್ನು ಸಮಾರೋಪ ಸಮಾರಂಭ 22ನೇ ತಾರೀಕು ಇದೇ ಹೊಯ್ಸಳ ವೇದಿಕೆಯಲ್ಲೇ, ಮುಖ್ಯ ವೇದಿಕೆಯಲ್ಲೇ ರಾತ್ರಿ ನಡೆಯುತ್ತೆ. ಅದಕ್ಕೆ ರಾಜೇಶ್ ಕೃಷ್ಣನ್ ಮತ್ತು ಇನ್ನೊಂದು ಎಂಥ ಜಯರಾಮ್ ಏನು ಹೇಳಿದ್ರು, DC ಅವ್ರು ಹೇಳಿದ್ರು, ಓಕೆ, ರಾಜೇಶ್ ಕೃಷ್ಣನ್ ಅವರ ಅಲ್ಲ ಇನ್ನೊಂದೇನೋ ಹೇಳಿದ್ರು, ರಾಜೇಶ್ ಕೃಷ್ಣನ್ ಅವರ ಸಂಗೀತ ಕಾರ್ಯಕ್ರಮ ಇರುತ್ತೆ. ಈ 3 ದಿನ ಮತ್ತು ಈ ವಾರ ಪೂರ್ತಿ ಹೊಸ ಬೂದನೂರು ಉತ್ಸವವನ್ನು ನಾವು ಜಗತ್ಪ್ರಸಿದ್ಧ ಮಾಡಬೇಕು ಅನ್ನೋ ಏಕೈಕ ಉದ್ದೇಶ. ಬೂದನೂರಿನ ಹೆಸರು ಮತ್ತು ಈ ಬೂದನೂರಿನ ದೇವಸ್ಥಾನದ ಮೆರುಗು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಇಡೀ ದೇಶ ವಿದೇಶಗಳಿಂದ ಪ್ರವಾಸಿಗರು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಅದರ ಮುಖಾಂತರ ಮಂಡ್ಯ ತಾಲೂಕು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು. ಅದಕ್ಕೆ ರೂಪರೇಷೆಗಳನ್ನು ಹಂತ ಹಂತವಾಗಿ ಹಾಕ್ತೀವಿ. ಈಗ ಉತ್ಸವದ ಮೂಲಕ ಸೋಷಿಯಲ್ ಮೀಡಿಯಾಗಳ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಬೂದನೂರಿನ ಉತ್ಸವವನ್ನು ಇಡೀ ವಿಶ್ವಕ್ಕೆ ತೋರಿಸೋವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತೀವಿ. ಸರ್, ಅದು ನನಗೆ ಅದಕ್ಕೆ ನಾವೇನು ಇನ್ವಾಲ್ವ್ಮೆಂಟ್ ಏನಿಲ್ಲ. ಅವ್ರಿಗೆ ಹೆಲಿಪ್ಯಾಡ್ ಮಾಡಿಕೊಡೋದು, ಬ್ಯಾರಿಗೇಡ್, ಅದು ಏನಂತ ಹೇಳಿದ್ರೆ ಎಲ್ಲ ಕಡೆ ಉತ್ಸವದಲ್ಲಿ ಈಗ ಮಾಡ್ತಾಯಿದ್ದಾರೆ. ನಮ್ಮ ಮಂಡ್ಯದ ಜನತೆಯೂ ಕೂಡ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ವಿ. ನಮ್ಮ ಸ್ನೇಹಿತರಾದಂಥ ರವಿಯವರು ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕ, ಅವರ ಒತ್ತಾಸೆಯ ಮೇರೆಗೆ ಆ ಕಂಪನಿಯವರು ಪ್ರೆಸ್ ಮೀಟ್ ಮಾಡೋಕ್ಕೆ ಕೇಳ್ತೀವಿ ನಾಳೆ ನಾಡದಲ್ಲಿ. ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಜನಕ್ಕೆ ಒಂದು ಒಳ್ಳೆಯದಾಗಬೇಕು, ಮತ್ತು ನನ್ನ ಕಡೆಯಿಂದನೂ ರೈತರಿಗೆ, ಮಕ್ಕಳಿಗೆ ಆಗಬೇಕು ಅಂತೇಳಿ ನಾನು ಮಾಡ್ತೀನಿ. ಉದ್ಘಾಟನೆ ಸಮಾರಂಭವನ್ನು ನಮ್ಮ ಕೃಷಿ ಸಚಿವರು ಮಾಡ್ತಾರೆ. ಇದು ನಮ್ಮ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟನೆಯನ್ನು ನಮ್ಮ ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರ ಅವರು ಉದ್ಘಾಟನೆ ಮಾಡ್ತಾರೆ. ಕ್ರೀಡಾಕೂಟವನ್ನು HP ರಾಮು ಮತ್ತು ಆತ್ಮಾನಂದ್ ಅವರು ಉದ್ಘಾಟನೆ ಮಾಡ್ತಾರೆ. ಇನ್ನು ರಂಗೋಲಿ ಸ್ಪರ್ಧೆಯನ್ನು ಯಾರ ಹತ್ರ ಉದ್ಘಾಟನೆ ಮಾಡಿಸ್ಬೇಕು ಅಂತ ಚರ್ಚೆ ನಡೀತಾ ಇದೆ, ಮಾಡಿಸ್ತೀವಿ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ, ದೇವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಆರಕ್ಷಕ ಅಧೀಕ್ಷಕರಾದ ತಿಮ್ಮಯ್ಯ, ಮೂಡಾ ಅಧ್ಯಕ್ಷ BP ಪ್ರಕಾಶ್, ಮನ್ಮುಲ್ ಅಧ್ಯಕ್ಷ ಶಿವಪ್ಪ, ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕರಾದ ಬಸರಾಳು ರವಿ ಮತ್ತು ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು.